ಇವತ್ತಿನ ವ್ಲಾಗಲ್ಲಿ ನಾವೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಡ್ಲಿ ನಾನು ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಾ, ಇಡ್ಲಿ ಪ್ಲೇಟಲ್ಲಿ ನಾವು ಯಾವಾಗಲೂ ಇಡ್ಲಿ ಹಿಟ್ಟು ಹಾಕಿದಾಗ ಈ ಹೋಲ್ಸ್ ಯಾಕೆ ಕೊಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ನನಗಂತೂ ಇಷ್ಟು ದಿನ ಗೊತ್ತಿರಲಿಲ್ಲ. ಬಟ್ ಇವಾಗ ಗೊತ್ತಾಗಿದೆ. ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟು ನಾವು ಇಡ್ಲಿ ಪಾತ್ರೆನ ಇಟ್ಬಿಟ್ಟು ನೀರು ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದ್ರ ಮೇಲೆ ಇಡ್ಲಿ ಪ್ಲೇಟನ್ನು ನಾವು ಹಿಟ್ಟು ಹಾಕಿ ಇಡ್ತೀವಲ್ಲ, ಸೊ ಈ ಥರ ಹೋಲ್ಸು ಯಾವುದಿರುತ್ತೆ ಅದು ಇಡ್ಲಿ ಹಿಟ್ಟಿರುತ್ತಲ್ವ, ಅದ್ರ ಮೇಲೆ ಇಟ್ಟರೆ ಅದ್ರ ಮೇಲೆ ಇಟ್ಟಾಗ ನೀವು ಏನು ಬಿಸಿನೀರು ಹಬೆ ಆಗ್ತಿರುತ್ತಲ್ವ, ಅದರಿಂದ ಇಡ್ಲಿ ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ನನಗೆ ಇಷ್ಟು ದಿನ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಇವಾಗ ಗೊತ್ತಾಯಿತು. ಸೊ ನಿಮ್ಮ ಜೊತೆಗೆ ನಾನು ಹಂಚ್ಕೊತಾ ಇದ್ದೀನಿ. ಸೊ ಚೆನ್ನಾಗಿದೆಲ್ಲ ಟಿಪ್ಸು. ಸೊ ಆಲ್ರೆಡಿ ಎಲ್ಲರೂ ಕೂಡ ಥಂಬ್ನೈಲ್ ನೋಡಿರ್ತೀರ. ನನ್ನ ಪಯಣ ಮಂತ್ರಾಲಯಕ್ಕೆ ಹೋಗ್ತಾ ಇದೆ. ಸೊ ನಾನು ಮತ್ತು ನಮ್ಮ ಫ್ಯಾಮಿಲಿ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಮಂತ್ರಾಲಯಕ್ಕೆ ತುಂಬ ಜನ ಹೋಗ್ತಾಯಿದ್ರು. ಸೊ ನಾನು ಸುಮಾರು ಸತಿ ಅನ್ಕೊತಿದ್ದೆ ಒಂದು ಸತಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಫೈನಲಿ ದೇವರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಸೊ ಮಂತ್ರಾಲಯಕ್ಕೆ ನಾವು ಈವ್ನಿಂಗ್ 6:30 ನಾವು ಹೊರಟ್ವಿ. ನೈಟು ನಾವು 1:30 ಅಲ್ಲಿ ರೀಚ್ ಆದ್ವಿ. ಸೊ 2 ನಮಗೆ ರೂಮೆಲ್ಲ ಸಿಕ್ತು. ಸೊ ರೂಮಲ್ಲಿ ಎಲ್ಲ ನಾವು ಅಲ್ಲಿ ಸ್ಟೇ ಆಗಿದ್ವಿ. ನಿಜವಾಗ್ಲೂ ತುಂಬ ಒಳ್ಳೆಯ ಪ್ಲೇಸು. ಸೊ ಎಲ್ಲರೂ ಕೂಡ ಆದಷ್ಟು ಇವಾಗ ಹೋಗಿ ಬರ್ತಾ ಇರ್ತಾರೆ. ಸೊ ನನ್ನ ಚೈಲ್ಡ್ಹುಡ್ಡಲ್ಲಿ ಅಂತ ಹೇಳಿಬಿಟ್ಟಂದರೆ ನಮ್ಮ ಸ್ಕೂಲ್ ಬ್ಯಾಕ್ ಸೈಡಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇತ್ತು. ಸೊ ನಾವು ಎವ್ರಿ ಡೇ ನಾವು ಹೋಗಿ ಬರ್ತಾಯಿದ್ವಿ. ಸೊ ಫೈನಲಿ ನಮಗೆ ರೂಮ್ ಕೂಡ ಸಿಕ್ತು. ನಿಜವಾಗ್ಲೂ ರೂಮಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಮಾತಾಡಿಕೊಂಡು ನಾವು ಇದ್ವಿ. ಸೊ ಫೈನಲಿ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೂವು ತೊಗೊಂಡು ಹೊರಟ್ವಿ. ಸೊ ಬನ್ನಿ ಮಂತ್ರಾಲಯ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ನಾವು ದರ್ಶನ ಮಾಡೋಕ್ಕೆ ಹೋಗಿದ್ದು ಸ್ಯಾಟರ್ಡೇ. ಸೊ ಜನ ಮಾತ್ರ ತುಂಬ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು. ಸೊ ನಾವು ಕೂಡ ಬೇಗ ಬೇಗ ಹೊರಟಿದ್ವಿ. ಸೊ ಬೆಳಗ್ಗೆನೇ ಬೇಗ ಹೋದರೆ ದರ್ಶನ ಆದರೆ ಮತ್ತು ಬೇರೆ ಪ್ಲೇಸಸ್ ಎಲ್ಲ ನೋಡಬಹುದು ಅಂತ ಹೇಳಿಬಿಟ್ಟು ಹೋದ್ವಿ. ಸೊ ಸ್ವಲ್ಪ ಹೂವನ್ನು ಕೂಡ ತೊಗೊಂಡ್ವಿ. ನಾನು ಹೂವು ಸ್ವಲ್ಪ ಅಕ್ಕಂಗೂ ಮುಡಿಸ್ದೆ, ಅಕ್ಕ ಕೂಡ ನನಗೆ ಮುಡಿಸಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಹೂ ಮುಡಿಯೋದು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಇಷ್ಟ. ಸೊ ನಾನು ಈ ಥರ ಸೀರೆ ಹಾಕ್ಕೊಂಡು ಈ ಥರ ಹೂ ಮುಡ್ಕೊಂಡು ವ್ಲಾಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊತಿರ್ಲಿಲ್ಲ. ಬಟ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ಈ ವಿಡಿಯೋ ನಿಜವಾಗ್ಲೂ ಕ್ಯಾಪ್ಚರ್ಡ್ ಎಲ್ಲ ಮಾಡೋಕ್ಕೆ ಆಯಿತು. ಸುಮಾರು ಸತಿ ಅಂದ್ಕೊತಿದ್ದೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಣ ಬಿಡೋಣ ಅಂತ. ಬಟ್ ನಾನು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ಯಾವುದೇ ಕೂಡ ಯೂಟ್ಯೂಬಲ್ಲಿನೂ ವಿಡಿಯೋನ ನಾನು ಮಾಡ್ತಿರಲಿಲ್ಲ. ಬಟ್ ಈಗ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಇದೆ ಹೊರಗಡೆ ದೃಶ್ಯ. ಹೇಗೆ ದೇವಸ್ಥಾನ ಹತ್ತಿರ ಬರ್ತಾಯಿತ್ತು, ರಾಯರಿಗೆ ನೋಡಲು ಕುತೂಹಲ ನನ್ನ ಮನಸ್ಸಲ್ಲಿ ಜಾಸ್ತಿ ಆಗ್ತಿತ್ತು. ಸೊ ಪ್ರತಿಯೊಂದು ಹೆಜ್ಜೆದಲ್ಲಿ ನಾನು ನಡೆದಾಗ ನನ್ನ ಮನಸ್ಸಲ್ಲಿ ಬರ್ತಾ ಇದ್ದಿದ್ದೆ ರಾಯರ ಮಂತ್ರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾ ಕಲ್ಪವೃಕ್ಷಾಯ ನಮತಾ ಕಾಮಧೇನುವೇ. ಎಲ್ಲರೂ ಕೂಡ ನೋಡ್ತಿರ್ಬೋದು ನನ್ನ ಮುಖದಲ್ಲಿ ಎಷ್ಟು ಖುಷಿ, ಎಷ್ಟು ಆನಂದ. ದೇವರಿಗೆ ನೋಡೋಕ್ಕೆ ನನಗೆ ಎಷ್ಟು ನಾನು ಖುಷಿಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಮನಸ್ಸಲ್ಲಿ ನಿಮಗೆ ನಿಜವಾಗ್ಲೂ ತುಂಬ ಸ್ಟ್ರೆಸ್ ಅಂತ ಅಂದ್ಬಿಟ್ಟು ಅನಿಸ್ದಾಗ, ಏನೋ ಒಂದು ಒಂಟಿತನ ಇದ್ದೀನಿ, ಏನಾದರೂ ಒಂಥರ ನಿಮಗೆ ಸ್ಯಾಡ್ ಫೀಲಿಂಗ್ಸ್ ಅನ್ನೋದಿತ್ತು ಅಂತಂದರೆ ನೀವು ಖಂಡಿತ ಟೆಂಪಲಿಗೆ ಹೋಗಿ ಅಂತ ಅಂದ್ಬಿಟ್ಟು ನಾನು ಸಜೆಸ್ಟ್ ಮಾಡೋದು. ಬಿಕಾಸ್ ಯಾಕೆಂದರೆ ನನಗೆ ಯಾವತ್ತಾದರೂ ಈ ಥರ ಫೀಲಿಂಗ್ ಬರ್ತಾಯಿದೆ, ನನಗೆ ತುಂಬ ಮನಸ್ಸು ಬೇಜಾರಾಗಿದೆ ಅಂತ ಅಂದಾಗ ನಾನು ವಿಸಿಟ್ ಮಾಡೋದು ಟೆಂಪಲ್ಸ್ಗಳಿಗೆ. ಬಟ್ ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಅಂತ ಅಂದ್ಬಿಟ್ಟೆ ಹೇಳ್ತೀನಿ. ಮಂತ್ರಾಲಯಕ್ಕೆ ನಾವು ಹೋಗಿರೋದು ಸಡನ್ನಾಗಿ ನಾವು ಹೊರಟಿರೋದು. ಸೊ ಮಂತ್ರಾಲಯದಲ್ಲಿ ನಾವು ಹೋಗಬೇಕಾದ್ರೆ ನಾವು 1000 ರೂಪೀಸ್ ಟಿಕೆಟ್ನ ನಾವು ಮಾಡಿಸ್ಕೊಂಡ್ವಿ. ಸೊ ಮಾಡಿಸ್ಕೊಂಡಾಗ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅವ್ರು ನಮಗೆ ಹೇಳಿದ್ದು 1 ಅವರ್ ಒಳಗೆ ದರ್ಶನ ನಿಮಗೆ ಆಗತ್ತೆ ಅಂತ. ಬಟ್ ದೇವರ ಕೃಪೆಯಿಂದ ನಮಗೆ ಅರ್ಧ ಗಂಟೆಯಲ್ಲಿ ನಮಗೆ ನಿಜವಾಗ್ಲೂ ಅರ್ಧ ಗಂಟೆನೂ ಅಲ್ಲ, ಸೊ 20 ಮಿನಿಟ್ಸಲ್ಲಿ ನಮಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು ದೇವರಿಂದು. ಹಾಗೆ ಮತ್ತು ಅಲ್ಲಿ ಗುರುಗಳಿಗೂ ನಾವು ತುಂಬ ಹತ್ತಿರದಿಂದನೇ ನೋಡಿದ್ವಿ. ನಿಜವಾಗ್ಲೂ ಅವ್ರು ಎಷ್ಟು ಸಿಂಪಲ್ಲಾಗಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ನಮಗೆ ಅನ್ನಿಸ್ತು. ಸೊ ಇದೇ ಫಸ್ಟ್ ಟೈಮ್ ನಾನು ಆ ಗುರುಗಳಿಗೆ ನಾನು ನೋಡಿದ್ದು. ಸೊ ತುಂಬ ಚೆನ್ನಾಗಿ ಪೀಸಾಗಿ ಎಲ್ಲರೂ ಕೂಡ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಿದ್ದು, ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಅದು ನನಗೆ ತುಂಬ ಇಷ್ಟ ಆಯಿತು. ಜನಗಳು ಎಷ್ಟು ಜಾಸ್ತಿ ಬರ್ತಾಯಿದ್ರು ಅಂತ ಅಂತಂದರೆ ಒಬ್ಬರಾದಮೇಲೆ ಒಬ್ಬರು. ಬಟ್ ವಿ ಆರ್ ಲಕ್ಕಿ. ಯಾಕೆ ಅಂತ ಅಂದ್ಬಿಟ್ಟಂದರೆ ನಮಗೆ ದರ್ಶನ ಬೇಗ ಆಯಿತು. ನಿಜವಾಗ್ಲೂ 20 to 30 ಮಿನಿಟ್ಸಲ್ಲಿ
ಆಯಿತು. ಖುಷಿಯಾಗಿ ನಾವು ಬಂದು 5 ಪ್ರದಕ್ಷಿಣವನ್ನು ಕೂಡ ನಾವು ದೇವರಿಗೆ ಮಾಡಿದ್ವಿ. ಸೊ ಫ್ರೆಂಡ್ಸ್, ನೀವು ಕೂಡ ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಸೊ ಯಾರ್ಯಾರು ಹೋಗಿದ್ದೀರೋ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಹೋಗಿದ್ದೀರಲ್ಲ, ಮಂತ್ರಾಲಯಕ್ಕೆ ಹೋದ್ಮೇಲೆ ನಿಮ್ಮ ಲೈಫ್ನಲ್ಲಿ ಏನೇನು ಚೇಂಜಸ್ ಆಯಿತು ಅಂತ ಹೇಳ್ಬಿಟ್ಟು ಅದು ಕೂಡ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೆ ನಾನು ಪ್ರೀತಿಯಿಂದ ಕಾಯ್ತಾ ಇರ್ತೀನಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಅವ್ರ ಅಪ್ಪಂಗೂ ಕೂಡ ಕೆಳಗೆ ಬಿದ್ದು ನಮಸ್ಕಾರವನ್ನು ಅವಳು ಮಾಡಿದ್ಲು. ಈ ದೃಶ್ಯ ನೋಡಿ ನಿಜವಾಗ್ಲೂ ನನಗೂ ನಮ್ಮ ಮನೆಯವರಿಗೂ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಅಲ್ಲಿ ಹೊರಗಡೆ ಹಸು ಕೂಡ ಇತ್ತು. ಹಸು ಕೂಡಗಳಿಗೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಕ್ಲೀನಾಗಿ ನಮಸ್ಕಾರ ಮಾಡಿ ಆಶೀರ್ವಾದನ ತಗೊಂಡು ಅಕ್ಷತೆಯನ್ನು ತಗೊಂಡು ಒಂದು ಫೋಟೋ, ಒಂದು ವಿಡಿಯೋ, ಮತ್ತು ನನಗೆ ಇಲ್ಲಿ ಆದಷ್ಟು ಬೇಗ ಕರೆಸ್ಕೊಳಪ್ಪ ಅಂತ ಹೇಳಿಬಿಟ್ಟು ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ಕೊಂಡ್ಬಿಟ್ಟು ಅಕ್ಷತೆ ತಗೊಂಡು ಒಂದು ಸ್ಮಾಲ್ ವಿಡಿಯೋ ಮತ್ತು ಫೋಟೋವನ್ನು ನಾನು ತಗೊಂಡೆ. ಈ ಮಂತ್ರಾಕ್ಷತೆಯನ್ನು ಪಡೆಯೋಕ್ಕೆ ನಾವೆಲ್ಲರೂ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು. ಈ ಮಂತ್ರಾಕ್ಷತೆಯನ್ನು ನಮ್ಮ ಮನೆಗೆ ಹಾಗೆ ಗಾಡಿಗೆ ಇಡೋಣ ಅಂತ ಹೇಳಿಬಿಟ್ಟು ನಾವು ತಗೊಂಡು ಬಂದ್ವಿ. ಸೊ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋನು ಕೂಡ ನಾವು ಇಲ್ಲಿ ಕ್ಲಿಕ್ ಮಾಡಿದ್ವಿ. ನಿಜವಾಗ್ಲೂ ಈ ವಿಡಿಯೋನ ನಾನು ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ರಾಯರ ಒಂದು ಆಶೀರ್ವಾದ ಅಂತ ಅಂದ್ಬಿಟ್ಟೆ ಹೇಳ್ತೀನಿ. ಯಾಕೆ ಅಂತ ಅಂದ್ಬಿಟ್ಟಂದರೆ ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೂ ಕೂಡ ಐ ವಿಲ್ ಟೇಕ್ 2 days. ಯಾಕೆ ಅಂತಂದರೆ ಅಷ್ಟು ಡಿಸ್ಟರ್ಬೆನ್ಸ್ ಇರ್ತಿತ್ತು. ಮತ್ತು ಮಗು ಇರೋದರಿಂದ ನಿಜವಾಗ್ಲೂ ಪದೇ ಡಿಸ್ಟರ್ಬೆನ್ಸ್ ನನಗೆ ಆಗ್ತಾಯಿತ್ತು. ಬಟ್ ನಿಜ ಹೇಳ್ತೀನಿ, ಈ ವಾಯ್ಸ್ ನೋಟ್ ನಾನು ಕೊಡ್ತಿರ್ಬೇಕಾದ್ರೆ ಜಸ್ಟ್ ನಾನು ಹಾಫ್ ಆನ್ ಅವರಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಬಿಕಾಸ್ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ, ಮತ್ತು ವಾಯ್ಸ್ ನೋಟ್ ಕೊಡೋದು ಅಷ್ಟು ಕೂಡ ಸುಲಭ ಅಲ್ಲ. ನಿಜವಾಗ್ಲೂ ತುಂಬ ಕೆಲಸಗಳಿರುತ್ತೆ. ಅದಕ್ಕೆ ಎಡಿಟಿಂಗ್ ಮಾಡಬೇಕಾಗತ್ತೆ, ರೈಟಿಂಗ್ ಇರುತ್ತೆ, ಬರೆಯೋದಿರುತ್ತೆ. ಸೊ ಸುಮಾರು ಕೆಲಸಗಳಿರುತ್ತೆ. ಸೊ ಇವತ್ತು ನನಗೆ ರಾಯರ ಆಶೀರ್ವಾದ ನಿಜವಾಗ್ಲೂ ಇವತ್ತು ಸಿಕ್ಕಿದೆ ಅಂತ ಅಂದ್ಬಿಟ್ಟೆ ಅನ್ನಿಸ್ತಿದೆ. ಸೊ ರಾಯರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಹೇಳಿಬಿಟ್ಟು ಈ ನನ್ನ ಸ್ಮಾಲ್ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. See you soon in the next video. Lots of love. Have a great day. Bye bye. See you soon.